ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಲಕ್ ಅನ್ನೋದು ಒಮ್ಮೆ ಹೊಡೆದ್ರೆ ಅದೃಷ್ಟ ಲಕ್ಷ್ಮಿಯೇ ಕಾಲು ಮುರಿದುಕೊಂಡು ಮನೆ ಒಳಗೆ ಬಿದ್ದಿದ್ದಾಳೆ ಅಂತ ಕೆಲವರು ಹೇಳ್ತಾರೆ. ಅದೃಷ್ಟನೇ ಹಾಗೆ, ಯಾವುದೇ ಸಣ್ಣ ಸುಳಿವು ಕೊಡದೆ ನುಗ್ಗಿ ಲೈಫ್ಗೆ ಎಂಟ್ರಿ ಕೊಟ್ಟು ಒಂದು ರೀತಿ ಶಾಕಿಂಗ್ ಸರ್ಪ್ರೈಸ್ ಅನ್ನು ಕೊಟ್ಬಿಡುತ್ತೆ. ಹೀಗೆ ಅದೃಷ್ಟದ ಕುಬೇರ ಲಕ್ಷ್ಮಿ ಒಂದೇ ಸಮನೆ ಮನೆಗೆ ಬಂದಿದ್ದಾಳೆ. ಅದರಿಂದ ರಾತ್ರಿ ತಲೆ ಮೇಲೆ ಕೈ ಹೊತ್ಕೊಂಡು ಮಲಗಿದ್ದ ವ್ಯಕ್ತಿ ಬೆಳಗ್ಗೆ ಏಳೋದ್ರೊಳಗೆ ಕರೋಡ್ಪತಿ ಆಗೋಗಿದ್ದಾನೆ. ಲಕ್ಕಿ ಡ್ರಾದಲ್ಲಿ ವಿನ್ನರ್ ಅಂತ ಘೋಷಣೆಯಾಗುವಂತಹ ಮೂಲಕ ಭಾರತೀಯ ಮೂಲದ ಸಿಂಗಾಪುರ್ ನಿವಾಸಿ ಬಾಲಸುಬ್ರಹ್ಮಣ್ಯಂ ಚಿದಂಬರಂ ಅನ್ನೋರು ರಾತ್ರಿ ಮಲಗಿ ಬೆಳಗಾಗೋದ್ರೊಳಗೆ ಕೋಟ್ಯಾಧಿಪತಿಯಾಗಿದ್ದಾರೆ. ಲಕ್ಕಿ ಡ್ರಾದಲ್ಲಿ ಸುಮಾರು 10 ಲಕ್ಷ US$ ಅಂದರೆ ಭಾರತೀಯ ರೂಪಾಯಿಯಲ್ಲಿ 8 ಕೋಟಿ ರೂಪಾಯಿ ಹಣವನ್ನು ಗೆದ್ದು ಕುಬೇರರಾಗಿದ್ದಾರೆ. ಇಷ್ಟೊಂದು ಕೋಟಿ ಹಣ ವಿನ್ ಆಗೋದಕ್ಕೆ ಕಾರಣ ಅಂತಂದರೆ ಬಾಲಸುಬ್ರಹ್ಮಣ್ಯಂ ಅವರ ಹೆಂಡತಿ. ಅರೆ, ಅವರ ಹೆಂಡತಿಗೂ ಲಕ್ಕಿ ಡ್ರಾ ವಿನ್ಗೂ ಏನು ಲಿಂಕ್ ಅಂತ ಕೇಳ್ತೀರಾ? ಹೆಂಡತಿಗೋಸ್ಕರ 3 ತಿಂಗಳ ಹಿಂದೆ ಖರೀದಿ ಮಾಡಿದಂತಹ ಚಿನ್ನದ ಸರವೇ ಅವರಿಗೆ ಲಕ್ ಆಗಿದೆ. ಬಾಲಸುಬ್ರಹ್ಮಣ್ಯಂ ಚಿದಂಬರಂ ಕಳೆದ 21 ವರ್ಷಗಳಿಂದ ಸಿಂಗಾಪುರ್ನಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನವೆಂಬರ್ 24ನೇ ತಾರೀಕು ಮುಸ್ತಫಾ ಜ್ಯುವೆಲರ್ಸ್ ಆಯೋಜಿಸಿದ್ದ ಲಕ್ಕಿ ಡ್ರಾ ಕಾಂಟೆಸ್ಟ್ನಲ್ಲಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಬರೋಬ್ಬರಿಯಾಗಿ 8 ಕೋಟಿ ರೂಪಾಯಿ ಒಲಿದು ಬಂದಿದೆ. ಇದು ಮುಸ್ತಫಾ ಜ್ಯುವೆಲರ್ಸ್ನಿಂದ ವರ್ಷ ನಡೆಯುವಂತಹ ಲಕ್ಕಿ ಡ್ರಾ ಕಾಂಟೆಸ್ಟ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿವಿಲ್ ಸರ್ವಿಸ್ ಕ್ಲಬ್ನಲ್ಲಿ ಲಕ್ಕಿ ಡ್ರಾ ವಿನ್ನರ್ಸನ್ನು ಆಯ್ಕೆ ಮಾಡುವಂತಹ ಈವೆಂಟ್ ಇತ್ತು. ಇದರಿಂದ ಮುಸ್ತಫಾ ಜ್ಯುವೆಲರ್ಸ್ನಲ್ಲಿ ಯಾರು $250 ಮೌಲ್ಯದ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೋ ಅವರು ಲಕ್ಕಿ ಡ್ರಾದಲ್ಲಿ ಬಹುಮಾನ ಪಡೆಯುವಂತಹ ಅರ್ಹತೆಯನ್ನು ಇಟ್ಕೊಂಡಿರ್ತಾರೆ. ಅದರಂತೆ 3 ತಿಂಗಳ ಹಿಂದೆನೇ ಚಿದಂಬರಂ ಅವರು ಹೆಂಡತಿಗೋಸ್ಕರ $600 ಖರ್ಚು ಮಾಡಿ ಒಂದು ಚಿನ್ನದ ಸರವನ್ನು ಖರೀದಿ ಮಾಡಿದರು. ಇನ್ನು ಲಕ್ಕಿ ಡ್ರಾದಲ್ಲಿ 8 ಕೋಟಿ ರೂಪಾಯಿ ವಿನ್ನಾದ ಬಾಲಸುಬ್ರಹ್ಮಣ್ಯಂ ಚಿದಂಬರಂಗೆ ಮುಸ್ತಫಾ ಜ್ಯುವೆಲರ್ಸ್ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದಾಗ ಒಂದು ಕ್ಷಣ ಭಾವುಕರಾದರು. ಇವತ್ತು ನನ್ನ ತಂದೆಯ 4ನೆಯ ಪುಣ್ಯಾರಾಧನೆ. ಇವತ್ತೇ ನನಗೆ ಈ ಸರ್ಪ್ರೈಸ್ ಬಂದಿರೋದು ಸಾಕಷ್ಟು ಖುಷಿ ಆಗ್ತಿದೆ. ಇದು ನನ್ನ ತಂದೆಯ ಆಶೀರ್ವಾದ ಅಂತ ಭಾವಿಸ್ತೀನಿ ಅಂತ ಬಾಲಸುಬ್ರಹ್ಮಣ್ಯಂ ಅವರು ಹೇಳ್ಕೊಂಡಿದ್ದಾರೆ. ಹೆಂಡತಿಗೋಸ್ಕರ ಅಥವಾ ಹೆಂಡತಿ ಮಾತನ್ನು ಗಂಡ ಕೇಳೋದು ಸ್ವಲ್ಪ ಕಡಿಮೆ ಅಂತಾರೆ. ಆದರೆ ಅಯ್ಯೋ, ಚಿನ್ನದ ಸರ ಅಂತ ಹೆಂಡತಿಗೋಸ್ಕರ ಖರೀದಿ ಮಾಡಿದ್ದಕ್ಕೆ ಗಂಡನ ಅದೃಷ್ಟವೇ ರೇಖೆನೇ ಬದಲಾಗೋಗ್ಬಿಟ್ಟಿದೆ. ಬರೋಬ್ಬರಿ 8 ಕೋಟಿ ರೂಪಾಯಿ ಜಾಕ್ಪಾಟ್ ಹೊಡೆದು ನಾನು ಈಗ ಕೋಟ್ಯಾಧಿಪತಿ ಅಂತ ಭಾರತೀಯ ಮೂಲದ ವ್ಯಕ್ತಿ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.